न्यूज में आप सभी दर्शकों का स्वागत है। मैं हूं आपके साथ मुबीना। ಹೇಳಿ ಸರ್, ಆಲ್ಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು 524.256ಕ್ಕೆ ನಿಲ್ಲಿಸಲಿಕ್ಕೆ ರಾಜ್ಯ ಸರ್ಕಾರ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡು ಕೇಂದ್ರ ಸರ್ಕಾರದ ಮೇಲೂ ಕೂಡ ಒತ್ತಡವನ್ನು ಹೇರ್ತಾ ಇದ್ದಾರೆ. ಆದರೆ ಇದನ್ನು ಮನಗಂಡಂತ ಮಹಾರಾಷ್ಟ್ರ ಸರ್ಕಾರ ಅನವಶ್ಯಕವಾಗಿ ಏನು ಆಲ್ಮಟ್ಟಿ ಡ್ಯಾಮ್ ನೀರಿನ ಮಟ್ಟ ಹೆಚ್ಚಿಗೆ ಮಾಡಿದರೆ ನಮಗಿಲ್ಲಿ ಮಹಾರಾಷ್ಟ್ರ ವ್ಯಾಪ್ತಿಯ ಕೆಲವೊಂದು ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿ ನಮಗೆ ತೊಂದರೆ ಆಗ್ತದೆ, ಯಾವುದೇ ಕಾರಣಕ್ಕೂ ಅನ್ನೋದ 524ಕ್ಕೆ ನೀರು ನಿಲ್ಲಿಸಬೇಡ್ರಿ ತಿಳ್ಕೊಂಡು ಹೇಳಿ ಆ ಭಾಗದ ರೈತರನ್ನ ಎತ್ತಿ ಕಟ್ಟಿ ಇವತ್ತು ಹೋರಾಟಕ್ಕೆ ಇಳಿದಿದ್ದಾರೆ. ಇಡೀ ಸಚಿವ ಸಂಪುಟ ಇವತ್ತು ಹೋರಾಟಕ್ಕೆ ಇಳಿದಾರ. ಅವರು ತಪ್ಪು ತಿಳುವಳಿಕೆ ಅವ್ರು ತಪ್ಪು ಸರಿಯಾಗಿ ಮಾಹಿತಿ ಗೊತ್ತಿಲ್ಲ. ಹಿಂದೆ ಅಂದರೆ 2019ನೇ ಸಾಲಿನಲ್ಲಿ ಅವಾಗೂ ಕೂಡ ವಿಪರೀತ ಮಳೆಯಿಂದ ಮಹಾಪೂರ್ ಬಂದಿತ್ತಲ್ಲಿ ಪ್ರವಾಹ ಉಂಟಾದಾಗ ಅವಾಗ ಮಹಾರಾಷ್ಟ್ರ ಸರ್ಕಾರದ ಹಿಂದಿನ ಒಂದು ನಿವೃತ್ತ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ವಡ್ನರಿ ಅನ್ನೋರನ್ನ ಅಲ್ಲಿ ಒಂದು ತಂಡ ರಚನೆ ಮಾಡಿ ಇಲ್ಲಿ ಅಧ್ಯಯನ ಕಳಿಸಿದ್ರು ಆಲ್ಮಟ್ಟಿ ಡ್ಯಾಮಿಗೆ. ಅವ್ರು ಸಂಪೂರ್ಣ ಅಧ್ಯಯನ ಮಾಡಿ ವರದಿ ಕೊಟ್ಟರು. ಅವರು ಯಾವುದೇ ಕಾರಣಕ್ಕೂ ಆಲ್ಮಟ್ಟಿ ಜಲಾಶಯ ಹಿನ್ನೀರಿನಿಂದ ಪ್ರವಾಹ ಉಂಟಾಗಿಲ್ಲ, ಅದು ಕಾರಣ ಬೇರೆ ಎತ್ತಿಕೊಂಡು ಹೇಳಿ ಮಹಾರಾಷ್ಟ್ರ ಸರ್ಕಾರಕ್ಕೆ ವರದಿ ಕೊಟ್ಟರು ಕೂಡ ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ಮಹಾರಾಷ್ಟ್ರ ಸರ್ಕಾರ ಉದ್ದೇಶಪೂರ್ವಕವಾಗಿ ನಮ್ಮ ಉತ್ತರ ಕರ್ನಾಟಕದ ರೈತನ ಹಾಳು ಮಾಡಬೇಕಂತೇಳಿ ಒಟ್ಟು ಡ್ಯಾಮ್ ಎತ್ತರಿಸಬಾರದು ತಿಳ್ಕೊಂಡು ಒಂದು ಹಟ್ಟಕ್ಕೆ ಬಿದ್ದು ಹೋರಾಟ ಮಾಡಿ ಇವತ್ತು ನಮ್ಮ ರೈತರಿಗೆ ನಿದ್ದೆಗೆಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕರ್ನಾಟಕ ಸರ್ಕಾರ ಮಹಾರಾಷ್ಟ್ರ ಸರ್ಕಾರದ ಹೋರಾಟಕ್ಕೆ ಮಣೆ ಇದೆ. 524 ನೀರು ನಿಲ್ಲಿಸಬೇಕಂತಕ್ಕಂಥದ್ದು ಒತ್ತಾಯ ನಮ್ಮದ. ಇದೇ ವಿಷಯವಾಗಿ ನಾಳಿನ ದಿವಸ ವಿಜಯಪುರ ನಗರದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ಜಂಟಿಯಾಗಿ ಬೆಳಗ್ಗೆ 10 ಗಂಟೆಗೆ ನಾವು ಬೃಹತ್ ಪ್ರಮಾಣದ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ತಲುಪಿ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಹಾಗೂ ಜಲಸಂಪನ್ಮೂಲ ಸಚಿವರು ಡಿ ಕೆ ಶಿವಕುಮಾರ್ ಅವರಿಗೆ ಮನವಿಯನ್ನು ನಾವು ಕೊಡಲಿಕ್ಕೆ ನಾವು ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾಳೆ ಯಾವ ಊರಿನ ಬರ್ತಾವ್ರಿ ರೈತರು? ಇಡೀ ಜಿಲ್ಲೆಯಾದ್ಯಂತ ನಾವು ಹೇಳಿದ್ದೇವೆ. ಎಲ್ಲ ಕಡೆ ಸುಮಾರು ಒಂದು 100-150 ಜನ ರೈತರು, ಮಹಿಳೆಯರು ಕೂಡ ಬರ್ತಾ ಇದ್ದಾರೆ. ಸರ್ಕಾರ ಸ್ಪಂದನೆ ಮಾಡ್ಲಿಕ್ಕಂದ್ರೆ ಸರ್ ನಾವು ಹೋರಾಟ ಮಾಡೋದು ಅನಿವಾರ್ಯ ಆಗುತ್ತೆ. ಅರವಿಂದ್ ಕುಲಕರ್ಣಿ, ಅಖಂಡ ಕನ್ನಡ ರಾಜ್ಯ ಪ್ರಧಾನ ಕಾರ್ಯದರ್ಶಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।